ಮೀರಾ ಕುಲಕರ್ಣಿ ಅಂತ ಒಬ್ಬ ಹೆಣ್ಮಗಳ ಕತೆ ಓದ್ತಾ ಇದ್ದೆ ನಾನು. ಮೀರಾ ಕುಲಕರ್ಣಿ ತಂದೆ ತಾಯಿಗೆ ಒಬ್ಳೆ ಮಗಳು. ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಕೊಟ್ಬಿಟ್ರು. ಗಂಡ ಕುಡುಕ, ಕಾಮುಕ, ಇಬ್ರು ಹೆಣ್ಮಕ್ಳು ಮಾಡ್ದ. ಕುಡ್ಕೊಂಡು ಬಂದು ಹೊಡಿಯೋದು ಬರೀ ಹೊಡಿತಿದ್ನಂತ ಹೆಂಡ್ತಿನ. 28ನೇ ವಯಸ್ಸಿಗೆ ಇಬ್ರು ಮಕ್ಕಳಾಗಿದ್ರು. ಈ ತಾಯಿಗೆ ಇನ್ನು ಗಂಡನ ಜೊತೆಗೆ ಬದುಕೋದಕ್ಕಾಗೋದಿಲ್ಲ ಅಂತ ತವ್ರ ಮನೆಗೆ ಬಂದ್ಲು. ತವ್ರ ಮನೇಲಿ ನೋಡಿದ್ರೆ ಅಪ್ಪ ಅಮ್ಮ ಇಬ್ರು ಸತ್ತೋಗ್ಬಿಟ್ರು. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಹೆಂಗೋ ಮಕ್ಕಳನ್ನು ಬೆಳೆಸಿದ್ಲು ಆಕೆ. 43ನೇ ವಯಸ್ಸಿಗೆ ತನಗೆ 43 ವಯಸ್ಸಾದಾಗ ಇಬ್ರು ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ರು. ಮಕ್ಕಳಿಬ್ರು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಮೇಲೆ ಜೀವನದಲ್ಲಿ ಒಬ್ಬಳೇ ಇದೀನಿ ಮನೇಲಿ, ಏನ್ ಮಾಡೋದು ಅಂದ್ರೆ ಮನೇಲಿ ಕ್ಯಾಂಡಲ್ ಮಾಡೋದಕ್ಕೆ ತಯಾರು ಮಾಡಿದ್ಲಂತವಳು. ಮೇಣದ ಬತ್ತಿ ತಯಾರು ಮಾಡೋದಕ್ಕೆ ಆರಂಭಿಸಿದ್ರು. ಮೇಣದ ಬತ್ತಿ ಮಾಡ್ತಾ ಇದರಿಂದ ಸೋಪ್ ಮಾಡಬಹುದು ಅಂತ ಗೊತ್ತಾಯ್ತು ಅವ್ರಿಗೆ. ಕೊಬ್ಬರಿ ಎಣ್ಣೆ, ಇನ್ನೊಂದ್ ಸ್ವಲ್ಪ ಏನೋ ಎಸೆನ್ಷಿಯಲ್ ಆಯಿಲ್ಸ್ ಹಾಕಿ ಸೋಪ್ ಮಾಡಬಹುದು ಅಂತ ಗೊತ್ತಾಯ್ತು. ಶಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಆಕೆ ಗೊತ್ತಾಯ್ತು ಇದು ಬಹಳ ಕಾಸ್ಟ್ಲಿ ಆಗುತ್ತೆ, ನಾನು ಯಾರ ಜೊತೆ ಫೈಟ್ ಮಾಡಬೇಕು? ಲಕ್ಸು, ಲಿರಿಲ್ಲು, ಲೈಫ್ ಬಾಯ್ ಇಂಥ ವಸ್ತುಗಳ, ಇಂಥ ಪ್ರಾಡಕ್ಟ್ಗಳ ಜೊತೆಗೆ ಫೈಟ್ ಮಾಡಬೇಕು, ಇದು ಬಹಳ ಕಾಸ್ಟ್ಲಿ ಆಗತ್ತೆ. ಇದನ್ನ ಚೀಪ್ ಮಾಡ್ಲಾ ಅಂತ ಯೋಚನೆ ಮಾಡಿಲ್ಲ ಅಂತ, ಇನ್ನೇನಾದ್ರು ಸೇರಿಸಿ ಚೀಪ್ ಆಗಿ ಮಾಡಬಹುದಾ ಅಂತ. ಇಲ್ಲ, ನಾನು ಇಷ್ಟೇ ಕಾಸ್ಟ್ಲಿ ಇದು ಮಾಡ್ತೀನಿ, ಇದನ್ನ ಹೈ ಎಂಡ್ ಕಸ್ಟಮರ್ಸಿಗೆ ಮಾತ್ರ ಮಾರ್ತೀನಿ ಅಂತ. ಇವತ್ತು ಭಾರತದ ಅತ್ಯಂತ ಶ್ರೀಮಂತ ಮಹಿಳೆಯರ ಪೈಕಿ ಆಕೆ ಒಬ್ಬರು, ಮೀರಾ ಕುಲಕರ್ಣಿ. ಹುಡುಕ ಗಂಡನಿಂದ ಬೇಸತ್ತು ವಾಪಸ್ ತನ್ನ ತವರು ಮನೆಗೆ ಬಂದು ಮನೆಯಲ್ಲಿ 2 ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ ಇಬ್ಬರು ಸಹಾಯಕರೊಂದಿಗೆ ಶುರು ಮಾಡಿದಂತಹ ಕಂಪನಿ ಇವತ್ತು ಫಾರೆಸ್ಟ್ ಎಸೆನ್ಷಿಯಲ್ಸ್ ಅಂತ ಅನ್ನಿಸಿಕೊಳ್ಳುತ್ತೆ. ಫಾರೆಸ್ಟ್ ಎಸೆನ್ಷಿಯಲ್ಸ್ ಕತೆ ಅದು. ನಿಮ್ಗೆಲ್ಲ ಹೋದ್ರೆ ನೀವು ಹೋದ ಫಾರೆಸ್ಟ್ ಎಸೆನ್ಷಿಯಲ್ಸ್ ಅಂಗಡಿ ಕಾಣೋದಿಲ್ಲ. ಫಾರೆಸ್ಟ್ ಎಸೆನ್ಷಿಯಲ್ಸ್ ಅಂಗಡಿ ಎಲ್ಲಿ ನೋಡ್ತೀರಿ ನೀವು? ಏರ್ಪೋರ್ಟ್ ಅಲ್ಲಿ ಇರುತ್ತೆ, ಸ್ಟಾರ್ ಹೋಟೆಲ್ಗಳಲ್ಲಿ ಇರುತ್ತೆ. ಶಿ ಟೆಲ್ಸ್ ಮೈ ಪ್ರಾಡಕ್ಟ್ಸ್ ಆರ್ ನಾಟ್ ಚೀಪ್ ಅಂತಾರೋ. ನಾನು ಕಡಿಮೆ ರೇಟಿನ ಪ್ರಾಡಕ್ಟ್ ಗಳನ್ನ ಕೊಡೋದಿಲ್ಲ, ನನ್ನ ಕಸ್ಟಮರ್ಸೇ ಬೇರೆ ಇದ್ದಾರೆ. ಇವತ್ತು ಭಾರತದ 300 ಹೋಟೆಲ್ಗಳಲ್ಲಿ ಫಾರೆಸ್ಟ್ ಎಸೆನ್ಷಿಯಲ್ಸ್ ನ ವಸ್ತುಗಳನ್ನು ಮಾರ್ತಾರೆ. ಶಿ ಈಸ್ ಒನ್ ಆಫ್ ದ ರಿಚೆಸ್ಟ್ ವಿಮೆನ್ಸ್ ಇನ್ ಇಂಡಿಯಾ. ಎಷ್ಟು ಕಥೆಗಳನ್ನು ನೋಡಿ ನೀವು.